ರಾಗಿ ತಿನ್ನಕ್ಕೂ ಹಮ್ಕಳಿಗೆ ಭಾಳ ಬೇಡಿಕೆ ಅದ ಸ್ವಾಮಿ ಈಗ. ಅಯ್ಯೋ ಅವ್ರಿಗೆ ಮತ್ತೊಂದು ಊಟ ಕಾಫಿ ಎಲ್ಲನೂ ಕೊಡ್ಬೇಕು. ಜೊತೆಗೆ ಲಾಸ್ಟ್ಲಿ ತೆನೆ ಕೂದ್ಬಿಟ್ಟು ಆದ್ಮೇಲೆ ಅವ್ರಿಗೆ ಒಂದು ಪುಟ್ಟ ತೆನೆನ ತುಂಬಿ ಕಳಿಸ್ಬೇಕು. ಕಂಬಳ 200 ರೂಪಾಯಿ. ನೋಡಿ ಈಗ ನಮ್ಮ ಗದ್ದೆ ತೆನೆ ಕುಯ್ತಾಮಿ, ನಾನು ನಮ್ಮ ಮನೆ ಜನ ಎಲ್ಲ ಸೇರ್ಕ ಕುಯ್ತಾಮಿ. ಜೊತೆಗೆ ಒಂದು 4 ಕಾಲನ್ನು ಕರ್ಕೊಂಡೀಮಿ ಎಮ್ಕ್ಳ. ಅವರು ತೆನೆ ಪುನಃ ಕೊಡಬೇಕು, ತೆನೆ ಕುಯ್ಸ್ಬೇಕು. ಈ ತೆನೆ ಕೂದು ಒಣಗಿಸಿ ತಿರ್ಗಾ ಇದನ್ನ ಮಿಸ್ರಿಗೆ ಹಾಕಿ ರಾಗಿ ಮಾಡಿ ಆಮೇಲೆ ಹಸಿಟ್ಟು ಮಾಡ್ಕೊಂಡು ಇಟ್ಟು ಉಣೋದು. ಇದು ಲೆಕ್ಕಾಚಾರ. ಏನು ಮಾಡಿದ್ರೆ ಅಪ್ಪ ಈ ತೆನೆ ಬೆಳೆಗಂಟ ನಮ್ಮ ಕಥೆ ಬೇಡ. ಈ ಹೊಂದುಗಳು, ಈ ನೀರು, ನೆಳ್ಳು, ಉಪ್ಪು, ಗೊಬ್ಬರ ಎಲ್ಲ ಸಾಮಾನಲ್ಲಿ ಆಗೋಡಾಗಿದ್ದೆ ಸ್ವಾಮಿ. ಇಟ್ಟುಂತಿಮಿ ಒಂದು ಮಾತ್ರ ಇದು. ಅದನ್ನು ಬೆಳೆದ ಮೇಲೆ ಇದನ್ನ ರಾಗಿ ಮಾಡಿದ್ಮೇಲೆ ಕರಿ ರಾಗಿ, ಬೆಳಿ ರಾಗಿ ಅಂದ್ಬಿಟ್ಟಮ್ಮ ಅದಕ್ಕೆ ರೇಟ್ ಫಿಕ್ಸ್ ಮಾಡ್ತಾರೆ. ಈಗ ಏನು ಮಾಡೋದಪ್ಪ, ಈ ನಾವು ಉಣ್ಣವರು ಬಡ ಯಾರ್ದು ಎಲ್ಲನೂ ಉಂಡ್ಕೋತಾರೆ. ಕರಿ ರಾಗಿ ಇಟ್ಟ, ಬೆಳಿ ರಾಗಿ ಇಟ್ಟ ಯಾವ್ದಾರು ಉಂಡ್ಕೋತಾರೆ. ಒಂದಷ್ಟು ದಿನ ಬಡ ಯಾಡ್ತಾರೆ. ಏನು ಮಾಡೋದು? ಈ ರಾಗಿಗಿಂತ ಶ್ರೇಷ್ಠ ಮುದ್ದು ಇನ್ಯಾವ್ದು ಸ್ವಾಮಿ. ಭಗವಂತ ತಾಯಿ ನಮ್ಮವೇ, ನೀನು ಇರೋಗಂಟು ನಮ್ಮ ಬಡ್ರ ಮಕ್ಕಳನ್ನ ಇದನ್ನೇ ಉಣ್ಕ ಕಾಲ ಕಳಿತೀವಿ. ಇರೋರು ಮೃಷ್ಟಾನ್ನ ಭೋಜನ ಉಣ್ಕೊಂಡು ಬದುಕ್ಯಪ್ಪ. ನಮಸ್ಕಾರ ಎಲ್ರಿಗೂ. ಯಾರು ಪಡ್ಕ ಬಂದಿದ್ದು ಏನೂ ಮಾಡೋಕ್ಕಾಗಲ್ಲ. ರೈತರ ಮಕ್ಕಳ ಹುಟ್ಬಿಟ್ಟಿಮಿ. ಹಳ್ಳಿ ಜೀವನ ಸಾಗಿಸ್ತಾಮಿ. ನಮಗೆ ಸಿಟಿ ಜೀವನ ಬರಲ್ಲ. ಏನು ಮಾಡಿದ್ರಿ? ನಮಸ್ಕಾರ ಎಲ್ರಿಗೂ. ಒಳ್ಳೇದಲ್ಲಿಕ್ಕ ಸ್ವಾಮಿ. ಆದರೂ ಇಟ್ಟು ಸ್ವಾಮಿ ಕಾಯಿಲೆ ಕಷ್ಟಕ್ಕೆ ಎಲ್ಲಕ್ಕೂ ಒಳ್ಳೇದು ಗಟ್ಟಿಯಾಗಿರ್ತೀರಿ. ನಮಸ್ಕಾರ ಎಲ್ರಿಗೂ.